ಹಲೋ ಡಿಯರ್ ಡಿ ಸಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಯು ಆಸ್ಕ್ ಐ ಸಾಲ್ವ್. ನನಗೆ ಇವತ್ತು ಇನ್ನೂ ಒಂದು ಕ್ವಶನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ಕ್ವಶನ್ ಕೊಟ್ಟಿದ್ದಾರೆ. ಸೊ ಆ ಕ್ವಶನ್ ಏನಂತಂದ್ರೆ y is equal to tan inverse of root of 1 plus cos x divided by 1 minus cos x ಅಂತ ಕೊಟ್ಟಿದ್ದಾರೆ. then dy by dx ಅಂತ ಕೇಳಿದ್ದಾರೆ. and this is the very important question and it is asked in 2015. ಸೊ ಅದರಲ್ಲಿ ಕೇಳಿರುವಂತಹ ಕ್ವಶನ್. ಸೊ ನೋಡಿ ಯಾವ ತರ ಮಾಡೋದು ಅಂತ. ಈ ತರದ ಕ್ವಶನ್ಸ್ ಗಳನ್ನ ನಮ್ಮ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ತುಂಬಾ ಕ್ವಶನ್ಸ್ ಗಳನ್ನ ಆದ್ರೂ ಕೂಡ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇನ್ವಾಲ್ವ್ ಆಯ್ತು ಅಂತಂದ್ರೆ ಯು ಹ್ಯಾವ್ ಟು ಸಿಂಪ್ಲಿಫೈ ಫಸ್ಟ್ ಬಿಫೋರ್ ದ ಡಿಫರೆನ್ಸಿಯೇಷನ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂತಂದ್ರೆ y is equal to tan inverse of tan inverse ಹಂಗೆ ಬರ್ಕೊಂತೀನಿ, ಅಂಡರ್ ದ ರೂಟ್ ಹಂಗೆ ಬರ್ಕೊಂತೀನಿ. ಫೈನಲ್ ಫಾರ್ಮುಲಾಗಳನ್ನ ಯೂಸ್ ಮಾಡಬೇಕು. 1 plus cos x ಗೆ ಫಾರ್ಮುಲಾ ಬಂದ್ಬಿಟ್ಟು 2 cos square x by 2. ಟ್ರಿಗ್ನೋಮೆಟ್ರಿ ಮೇಲೆ ಚೆನ್ನಾಗಿ ಹೋಲ್ಡ್ ಇರಬೇಕು ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಂದ್ರೆ. ಆಫ್ ಆಂಗಲ್ ಅಷ್ಟೇ. 1 minus cos x ಅಂತ ಅಂದ್ರೆ 2 sin square x by 2 ಆಗುತ್ತೆ. ಸೊ ನೋಡಿ ಸಿಂಪ್ಲಿಫೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗ್ಬಿಡುತ್ತೆ. ಸಿಂಪಲ್ ಆಗಿ ಈ 2 ಕ್ಯಾನ್ಸಲ್ ಮಾಡ್ಕೋಬಹುದು. ಏನ್ ಉಳಿಯುತ್ತೆ ಫೈನಲಿ ನಿಮ್ಗೆ ಅಂತಂದ್ರೆ y is equal to tan inverse of under the root of ನೋಡಿ cos square by sin square ಅಂತಂದ್ರೆ this is nothing but cot square x by 2 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ cot square root ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಉಳಿಯೋದು ನಿಮ್ಗೆ tan inverse of cot x by 2 ಆಗುತ್ತೆ. cot x by 2 ಆಗುತ್ತೆ. ನೋಡಿ tan inverse cot ಇದ್ರೆ ನೀವು ಕ್ಯಾನ್ಸಲ್ ಮಾಡಕ್ ಆಗಲ್ಲ, cot ನ tan ಗೆ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಸೊ ಹಂಗಾಗಿ y is equal to ಏನಾಗುತ್ತೆ tan inverse of ಇದನ್ನ ಕಾಂಪ್ಲಿಮೆಂಟರಿ ಯೂಸ್ ಮಾಡ್ಕೊಂಡು ಈಸಿಯಾಗಿ tan ಗೆ ಕನ್ವರ್ಟ್ ಮಾಡಬಹುದು. ಯಾವ ತರ ಅಂತಂದ್ರೆ tan of pi by 2 ಮೈನಸ್ ಎಕ್ಸ್ ಬೈ 2 ಅಂತ ಬರಿಬಹುದು. ಈಗ tan ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಫೈನಲಿ ಏನ್ ಬರುತ್ತೆ y is equal to pi by 2 ಮೈನಸ್ ಎಕ್ಸ್ ಬೈ 2 ಬರುತ್ತೆ. pi by 2 ಮೈನಸ್ ಎಕ್ಸ್ ಬೈ 2 ಬರುತ್ತೆ. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಈಗ dy by dx is equal to what? ನೋಡಿ ಇಲ್ಲಿವರೆಗೂ ನಾನು ಡಿಫ್ರೆನ್ಶಿಯೇಟ್ ಮಾಡಿಲ್ಲ, ಸಿಂಪ್ಲೆಸ್ಟ್ ಫಾರ್ಮ್ ಕನ್ವರ್ಟ್ ಮಾಡಿದೀನಿ. ಆಫ್ಟರ್ ದಟ್ ಐ ಆಮ್ ಗೋಯಿಂಗ್ ಟು ಡಿಫ್ರೆನ್ಶಿಯೇಟ್. ಸೊ dy by dx is equal to pi by 2 is a constant, its derivative is 0, x by 2 ಅಂದ್ರೆ 1 by 2 ಆಗುತ್ತೆ. x ಗೆ ಡಿಫರೆನ್ಸಿಯೇಷನ್ 1 ಆಗುತ್ತೆ. ಸೊ ಫೈನಲ್ ಆನ್ಸರ್ ಇಸ್ ಮೈನಸ್ 1 by 2 ಆಗುತ್ತೆ. ಸೊ ಆಪ್ಷನ್ ಸಿ ನಿಮ್ಮ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದೇ ತರ ನಿಮಗೆ ಕ್ವಶನ್ಸ್ ಏನಾದ್ರು ಸಾಲ್ವ್ ಮಾಡ್ಬೇಕಾದ್ರೆ ಡಿಫಿಕಲ್ಟಿ ಕಂಡು ಬಂತು ಅಂತಂದ್ರೆ ಡೆಫಿನೆಟ್ಲಿ ನಾನು ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡಿ ಡೆಫಿನೆಟ್ಲಿ ನಿಮಗೂ ಕೂಡ ಒಂದು ವಿಡಿಯೋ ಸೊಲ್ಯೂಷನ್ ನಾನು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.